ನಮಸ್ಕಾರ ಸ್ನೇಹಿತರೆ. ಈ ದಿನ ಪಾರ್ಟ್ ಬಿ ಗೌರ್ಮೆಂಟ್ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ನ ಸೆಕೆಂಡ್ ಪಾರ್ಟ್ ಬಿನಲ್ಲಿ ಯಾವ ರೀತಿ ನಮ್ಮ ಡಾಕ್ಯುಮೆಂಟ್ಸನ್ನು ಡಾಟಾನ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡಕ್ಕೆ ಹೋಗ್ತಾಯಿದ್ದೀನಿ. ಸೊ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಹಾಗೆ ಪ್ರತಿಯೊಂದು ಪಾಯಿಂಟನ್ನು ನೀವು ಫಾಲೋ ಮಾಡಿದ್ದೆ ಅದರಲ್ಲಿ ನಿಮ್ಮ ಅಪ್ಲೋಡ್ ಮಾಡೋದು ಅಥವಾ LIC ಇನ್ಸ್ಪೆಕ್ಷನ್ ಬಂದಾಗ ಅವರಿಗೆ ತಯಾರಿ ಮಾಡುವಂಥ ಡಾಕ್ಯುಮೆಂಟ್ಸ್ ಏನು ಅಂತ ನಿಮಗೆ ಸುಲಭವಾಗುತ್ತೆ. ಸೊ ಇದನ್ನು ನೀವು ಹಂತ ಹಂತವಾಗಿ ಫಾಲೋಅಪ್ ಮಾಡಿ ನೀವು ನಿಮ್ಮ ಎಲ್ಲ ದಾಖಲೆಗಳನ್ನು ಫೈಲನ್ನು ನೀವು ಪ್ರಿಪೇರ್ ಮಾಡಿ ಇಟ್ಕೋಬೋದು. ಸೊ ಯಾವುದೇ ಗೊಂದಲ ಇರೋದಿಲ್ಲ ಯಾವ ಕಾಲದಲ್ಲಾದರೂ. ಓಕೆ, ಸೊ ಗಮನಿಸ್ತಾ ಹೋಗಿ. ಈಗ ಮೊದಲೇ ಹೇಳಿದ್ದೆ ನಾನು ಪಾರ್ಟ್ ಎನಲ್ಲಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಪಾರ್ಟ್ ಎನಲ್ಲಿ ನೀವು ಟೈಪ್ ಆಫ್ ದಿ ಕಾಲೇಜ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಬೇಕಾಗುತ್ತೆ. ಸೆಕೆಂಡ್ ಪಾಯಿಂಟಲ್ಲಿ ಅಡ್ರೆಸ್ ಆ್ಯಂಡ್ ಅದರ್ ಇನ್ಫಾರ್ಮೇಷನನ್ನು ಕೊಡಬೇಕಾಗುತ್ತೆ. ಥರ್ಡ್ ಪಾಯಿಂಟಲ್ಲಿ ಡೀಟೇಲ್ಸ್ ಆಫ್ ದಿ ಪ್ರಿನ್ಸಿಪಲ್ ಅಥವಾ ಡೈರೆಕ್ಟ್ರು, ಅವ್ರ ಬಗ್ಗೆ ಅವ್ರ ಫೋನ್ ನಂಬರು, ಇಮೇಲ್ ID, ಅಪಾಯಿಂಟ್ಮೆಂಟ್ ಲೆಟರು. ಸೊ ಪ್ರತಿಯೊಂದನ್ನು ನೀವು ತಿಳಿಸ್ಕೊಡ್ಬೇಕಾಗತ್ತೆ. ಈಗ ಎರಡನೇ ಪಾಯಿಂಟಲ್ಲಿ ಅಂದರೆ ಪಾರ್ಟ್ ಬಿನಲ್ಲಿ ನೀವು ಹಲವಾರು ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ತುಂಬ ಪ್ಯಾರಾಮೀಟರ್ ಇದೆ. ಆ ಪ್ಯಾರಾಮೀಟರ್ ವೈಸು ನೀವು ಇನ್ಫಾರ್ಮೇಷನನ್ನು ನೀವು ಡಾಟಾನ ಕಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. LIC ಇನ್ಸ್ಪೆಕ್ಷನ್ ಟೈಮ್ ಬಂದಾಗ, LIC ಇನ್ಸ್ಪೆಕ್ಷನ್ ಟೀಮ್ ಬಂದಾಗ ನೀವು ಅವ್ರಿಗೆ ಈ ಪಾಯಿಂಟ್ಸನ್ನು, ಈ ಫೈಲ್ಗಳನ್ನ, ಎಲ್ಲ ದಾಖಲೆಗಳನ್ನ ನೀವು ಅವ್ರ ಮುಂದೆ ಹಾಜರುಪಡಿಸ್ಬೇಕಾಗತ್ತೆ. ಸೊ ಗಮನಿಟ್ಟು ಕೇಳಿಸ್ಕೊಳ್ಳಿ. ಸೊ ಹಾಗೆ ನೀವು ಫಾಲೋ ಮಾಡ್ತಾ ಹೋಗಿ. ಮೊದಲನೇದು ಲ್ಯಾಂಡ್ ಅವೈಲಬಲ್. ಏನು ನಿಮ್ಮ ಟ್ರಸ್ಟು ಅಥವಾ ಸೊಸೈಟಿ ಇದ್ದರೆ ಅದರಿಗೆ ಸಂಬಂಧಪಟ್ಟಂಥ ಲ್ಯಾಂಡ್ ಅವೈಲಬಿಲಿಟಿ ಏನಿದೆ, ಇನ್ಕ್ಲೂಡಿಂಗ್ ಬಿಲ್ಟಪ್ ಏರಿಯಾ, ಇನ್ಕ್ಲೂಡಿಂಗ್ ಲ್ಯಾಂಡ್ ಅವೈಲಬಲು ಮತ್ತು ಇನ್ಕ್ಲೂಡಿಂಗ್ ಬಿಲ್ಟಪ್ ಏರಿಯಾ ಎಷ್ಟಿದೆ ಅನ್ನೋದನ್ನು ನೀವು ತಿಳಿಸ್ಬೇಕಾಗುತ್ತೆ. ಸೆಲ್ಫ್ ಅಸೆಸ್ಮೆಂಟ್ ವ್ಯಾಲ್ಯೂ ಅಂತ ಇರುತ್ತೆ, ಆ ಕಾಲಮಲ್ಲಿ ನೀವು ಬರೀಬೇಕು. ಸೊ ಪ್ಯಾರಾಮೀಟರು ಫಸ್ಟ್ ಸೀರಿಯಲ್ ನಂಬರ್ ಇರುತ್ತೆ, ಪ್ಯಾರಾಮೀಟರ್ ಇರುತ್ತೆ, ಆಮೇಲೆ ಆ ಸೆಲ್ಫ್ ಅಸೆಸ್ಮೆಂಟ್ ವ್ಯಾಲ್ಯೂ ಏನು ಅಂತ ತಿಳಿಸ್ಬೇಕು ನೀವು. ಸೊ ಅದರಲ್ಲಿ ಮೊದಲನೇ ಪಾಯಿಂಟು ಲ್ಯಾಂಡ್ ಅವೈಲಬಲು ಇನ್ಕ್ಲೂಡಿಂಗ್ ಬಿಲ್ಟಪ್ ಏರಿಯಾ. ಎರಡನೇ ಪಾಯಿಂಟ್ ಬಂದು ಟೋಟಲ್ ಫ್ಲೋರ್ ಏರಿಯಾ ಆಫ್ ದಿ ಬಿಲ್ಡಿಂಗ್ ಇನ್ ಸ್ಕ್ವೇರ್ ಮೀಟರ್. ಟೋಟಲ್ ಫ್ಲೋರ್ ಏರಿಯಾ ಆಫ್ ದಿ ಬಿಲ್ಡಿಂಗ್ ಇನ್ ಸ್ಕ್ವೇರ್ ಮೀಟರ್ ಎಷ್ಟು ಅಂತ ನೀವು ತಿಳಿಸ್ಬೇಕಾಗತ್ತೆ. ಟೋಟಲ್ ಏರಿಯಾ ಆಫ್ ಕ್ಲಾಸ್ ರೂಮ್ ಇನ್ಕ್ಲೂಡಿಂಗ್ ಸೆಮಿನಾರ್ ಹಾಲ್ ಇನ್ ಸ್ಕ್ವೇರ್ ಮೀಟರ್. ನಾಲ್ಕನೇ ಪಾಯಿಂಟು ಟೋಟಲ್ ಏರಿಯಾ ಆಫ್ ಲ್ಯಾಬೊರೇಟರೀಸ್, ಟೋಟಲ್ ಏರಿಯಾ ಆಫ್ ಲ್ಯಾಬೊರೇಟರೀಸ್ ಇನ್ ಸ್ಕ್ವೇರ್ ಮೀಟರ್. ಆಮೇಲೆ ಫಿಫ್ತ್ ಪಾಯಿಂಟು ಟೋಟಲ್ ಏರಿಯಾ ಆಫ್ ಲೈಬ್ರರಿ ಇನ್ ಸ್ಕ್ವೇರ್ ಮೀಟರ್. ಸಿಕ್ಸ್ತ್ ಪಾಯಿಂಟು ಬುಕ್ ಬ್ಯಾಂಕ್ ಆಫ್ SC/ST ಸ್ಟೂಡೆಂಟ್ಸ್, ಬುಕ್ ಬ್ಯಾಂಕ್ ಆಫ್ SC/ST ಸ್ಟೂಡೆಂಟ್ಸ್. ಏಳನೇ ಪಾಯಿಂಟು ವ್ಯಾಲಿಡ್ ನಾಕ್ ಅಕ್ರಿಡೇಷನ್ ಇಫ್ ಅಪ್ಲಿಕೇಬಲ್. ನಿಮ್ಮ ನಾಕ್ಗೆ ಅಪ್ಲಿಕೇಬಲ್ ಇದ್ದರೆ, ನಾಕ್ ಅಕ್ರಿಡೇಷನ್ ಆಗಿದ್ದರೆ ಆ ವ್ಯಾಲಿಡ್ ಡಾಕ್ಯುಮೆಂಟ್ಸನ್ನು ನೀವು ಕೊಡಬೇಕಾಗುತ್ತೆ. ಇಲ್ಲಾಂದರೆ ನೋ ಅಂತ ತೋರಿಸ್ಬೋದು. ಪೋರ್ಟಬಲ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಅಂತಂದರೆ ನೀವು ವಿದ್ಯಾರ್ಥಿಗಳಿಗೋಸ್ಕರ, ಸ್ಟಾಫ್ಗಳಿಗೋಸ್ಕರ ನೀವು ಮಾಡಿರೋಂಥವು ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸನ್ನು ನೀವು ತೋರಿಸ್ಬೇಕಾಗುತ್ತೆ. ಹಾಗೆ ಒಂಬತ್ತನೇ ಪಾಯಿಂಟ್ ಬಂದು ಟಾಯ್ಲೆಟ್ ಫಾರ್ ದಿ ಬಾಯ್ಸ್ ಇಫ್ ಅಪ್ಲಿಕೇಬಲ್. ಬಾಯ್ಸ್ ಕಾಲೇಜ್ ಆಗಿದ್ದರೆ ಬಾಯ್ಸ್ ಟಾಯ್ಲೆಟನ್ನು ನೀವು ತೋರಿಸ್ಬೇಕಾಗತ್ತೆ. ಗರ್ಲ್ಸ್ ಕಾಲೇಜ್ ಆದರೆ ಗರ್ಲ್ಸ್ ಟಾಯ್ಲೆಟನ್ನು ತೋರಿಸ್ಬೇಕಾಗತ್ತೆ. ಅಥವಾ ಇಬ್ಬರದ್ದು ಇದ್ದರೆ, ಕೋ ಎಜುಕೇಷನ್ ಇದ್ದರೆ ನೀವು ಎರಡನ್ನೂ ತೋರಿಸ್ಬೇಕಾಗತ್ತೆ. ಸೊ ಟಾಯ್ಲೆಟ್ ಫಾರ್ ದಿ ಗರ್ಲ್ಸ್ ಅಪ್ಲಿಕೇಬಲ್ ಆಗಿದ್ದರೆ ಅದನ್ನು ತೋರಿಸ್ಬೇಕು. ನಂಬರ್ ಆಫ್ ಬುಕ್ಸ್ ಇನ್ ಲೈಬ್ರರಿ, 11ನೇ ಪಾಯಿಂಟಲ್ಲಿ ನಂಬರ್ ಆಫ್ ಬುಕ್ಸ್ ಇನ್ ಲೈಬ್ರರಿ ಎಲ್ಲನೂ ತೋರಿಸ್ಬೇಕು. ಆ್ಯಂಡ್ 12th ಪಾಯಿಂಟಲ್ಲಿ ಫೆಸಿಲಿಟೀಸ್ ಆಫ್ ಡಿಫ್ರೆಂಟ್ಲಿ ಅಬ್ಲೇಡ್, ಅಂದರೆ ಫೆಸಿಲಿಟೀಸ್ ಆಫ್ ದಿ ಡಿಫ್ರೆನ್ಷಿಯಲಿ ಅಬ್ಲೇಡ್ ಅಂದರೆ ಈಗ ಹ್ಯಾಂಡಿಕ್ಯಾಪ್ಸ್ ಅಥವಾ ಫಿಸಿಕಲಿ ಚಾಲೆಂಜ್ಡ್ ಇರುವಂಥ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಬೇಕಾದಂಥ ಫೆಸಿಲಿಟಿನ ಒದಗಿಸಿದ್ರ, ರ್ಯಾಂಪು, ಸ್ಪೆಷಲ್ ಟಾಯ್ಲೆಟು ಎಟ್ಸೆಟ್ರಾ, ವೀಲ್ ಚೇರು ಇಂಥದನ್ನೆಲ್ಲ ಕೇಳ್ತಾರೆ. ಅದನ್ನು ನೀವು ರೆಡಿ ಇಟ್ಕೊಬೇಕಾಗುತ್ತೆ. ಸ್ಟೂಡೆಂಟ್ ಅಟೆಂಡೆನ್ಸ್, ಸ್ಟೂಡೆಂಟ್ ಅಡ್ಮಿಷನ್ ರಿಜಿಸ್ಟರ್. 15th ಪಾಯಿಂಟ್ ಬಂದು ಸ್ಟಾಫ್ ಅಟೆಂಡೆನ್ಸ್ ರಿಜಿಸ್ಟರ್. 16 ಅಕ್ವಿಟೆನ್ಸ್ ಆ್ಯಂಡ್ ಸ್ಯಾಲ್ರಿ ರಿಜಿಸ್ಟರ್. ಇದು ತುಂಬ ಮುಖ್ಯ, ಅಕ್ವಿಟೆನ್ಸ್ ಮತ್ತು ಸ್ಯಾಲ್ರಿ ರಿಜಿಸ್ಟರ್. 17th ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಸರ್ವಿಸ್ ರಿಜಿಸ್ಟರ್. ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ರಿಜಿಸ್ಟರ್ನ ನೀವು ಇಡಬೇಕಾಗುತ್ತೆ. 18ನೇ ಪಾಯಿಂಟು ಇಶ್ಯೂ ರಿಟರ್ನ್ಸ್ ರಿಜಿಸ್ಟರ್ ಇನ್ ಲೈಬ್ರರಿ ಫಾರ್ ಸ್ಟೂಡೆಂಟ್ ಆ್ಯಂಡ್ ಸ್ಟಾಫ್. ಸೊ ಲೈಬ್ರರಿ ಬುಕ್ಸನ್ನು ಕೊಟ್ಟಿದ್ದರೆ ಆ ಸ್ಟೂಡೆಂಟ್ ಮತ್ತು ಸ್ಟಾಫ್ಗೆ ಅದಕ್ಕೊಂದು ಇಶ್ಯೂ ರಿಜಿಸ್ಟರ್ನ ಮೇಂಟೈನ್ ಮಾಡಬೇಕಾಗುತ್ತೆ. 19ನೇ ಪಾಯಿಂಟ್ SC/ST ಆ್ಯಂಡ್ ಅದರ್ ಸ್ಕಾಲರ್ಶಿಪ್ ರಿಜಿಸ್ಟರ್. 20th ಕರಪ್ಷನ್ ಫಂಡ್ ಆ್ಯಸ್ ಪರ್ ದಿ UGC ರೆಗ್ಯುಲೇಷನ್ಸ್. ಕಾರ್ಪಸ್ ಫಂಡ್ ಆ್ಯಸ್ ಪರ್ ದಿ UGC regulations.
ಫಸ್ಟಲ್ಲಿ 21 ಪಾಯಿಂಟಲ್ಲಿ ಎಕ್ಸಿಕ್ಯೂಷನ್ ಆಫ್ ಬಾಂಡ್ ಆ್ಯಸ್ ಪರ್ ದಿ UGC regulations. Execution of bond as per the UGC regulations. 22nd ಪಾಯಿಂಟ್ ಬಂದು DCF ಆ್ಯಂಡ್ ಆಯುಷ್ ಪೋರ್ಟಲ್. ಆಗಲೇ ಹೇಳಿದಾಗೆ ಆಯುಷ್ ಪೋರ್ಟಲ್ ಕೋಡ್ ಕೇಳಿದ್ರಲ್ಲ ಪಾರ್ಟ್ ಎನಲ್ಲಿ, ಇದು ಪಾರ್ಟ್ ಬಿನಲ್ಲಿ ಲೇಟೆಸ್ಟ್ ಏನಿದೆಯೋ DCF ಆನ್ ಆಯುಷ್ ಪೋರ್ಟಲ್ ಬಗ್ಗೆ ತಿಳಿಸ್ಬೇಕಾಗತ್ತೆ. ಆ್ಯಂಟಿ ರ್ಯಾಗಿಂಗ್ ಸೆಲ್, ಆ್ಯಂಟಿ ಸೆಕ್ಷುವಲ್ ಹರಾಸ್ಮೆಂಟ್ ಸೆಲ್, ನಂಬರ್ ಆಫ್ ICT ಎನೇಬಲ್ ಕ್ಲಾಸ್ ರೂಮ್ಸ್, number of classrooms including seminar halls, girls common room, adequacy of laboratory equipment in percentage, number of laboratories, computer center with internet facility, number of computers available for the students, Wi-Fi enabled campus. 33ನೇ ಪಾಯಿಂಟು CCTV ಸಿಸ್ಟಮ್ ಅಳವಡಿಸಿದ್ದೀರಾ ಅನ್ನೋದನ್ನು ತಿಳಿಸ್ಬೇಕಾಗತ್ತೆ. 34th ಪಾಯಿಂಟು ಆಡಿಟೋರಿಯಂ, 35th ಫ್ಯಾಕಲ್ಟಿ ರೂಮ್, 36 ಪಾಯಿಂಟು ಪ್ರಿನ್ಸಿಪಲ್ ಚೇಂಬರ್, 37 ಅಡ್ಮಿನಿಸ್ಟ್ರೇಷನ್ ಆಫೀಸ್, ಆಮೇಲೆ ಕಫೆಟೇರಿಯಾ, ಪ್ಲೇ ಗ್ರೌಂಡ್, ಸ್ಟೂಡೆಂಟ್ ಹಾಸ್ಟೆಲ್ ಫಾರ್ ದಿ ಬಾಯ್ಸ್ ಇಫ್ ಅಪ್ಲಿಕೇಬಲ್ ಇದ್ದರೆ, ಹಾಸ್ಟೆಲ್ ಫೆಸಿಲಿಟಿ ಇದ್ದರೆ ನಿಮ್ಮಲ್ಲಿ ಈ ಬಾಯ್ಸ್ ಹಾಸ್ಟೆಲ್ ಫೆಸಿಲಿಟಿ ಏನಿದೆ ಅನ್ನೋದನ್ನು ತಿಳಿಸ್ಬೇಕಾಗತ್ತೆ. ಆ್ಯಂಡ್ ಸ್ಟೂಡೆಂಟ್ ಹಾಸ್ಟೆಲ್ ಫಾರ್ ದಿ ಗರ್ಲ್ಸ್ ಅದ್ರ ಬಗ್ಗೆ ಹೇಳ್ಬೇಕಾಗತ್ತೆ. 42ನಲ್ಲಿ ಹೆಲ್ತ್ ಸೆಂಟರ್, 43 ಪಾಯಿಂಟ್ ಲೈಬ್ರರಿ, 44ಅಲ್ಲಿ ಲೈಬ್ರರಿ ಆಟೋಮೇಷನ್, 45th ಪಾಯಿಂಟ್ ಲ್ಯಾಂಗ್ವೇಜ್ ಲ್ಯಾಬ್ ಫೆಸಿಲಿಟಿನ ನೀವು ತೋರಿಸ್ಬೇಕಾಗತ್ತೆ. ಆ್ಯಂಡ್ 46th ಪಾಯಿಂಟ್ ಟೋಟಲ್ ನಂಬರ್ ಆಫ್ ಫ್ಯಾಕಲ್ಟಿ ಪರ್ಮನೆಂಟ್ ಆ್ಯಂಡ್ ರೆಗ್ಯುಲರ್ ಆಗಿ ಇರೋವಂಥ ಫ್ಯಾಕಲ್ಟಿ ಎಷ್ಟು ಅಂತ ತಿಳಿಸ್ಬೇಕಾಗತ್ತೆ. 47th ಪಾಯಿಂಟ್ ಟೋಟಲ್ ನಂಬರ್ ಆಫ್ ನಾನ್ ಟೀಚಿಂಗ್ ಸ್ಟಾಫ್, ಆಫೀಸ್, ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಸಪೋರ್ಟ್ ಸ್ಟಾಫ್. 48th ಪಾಯಿಂಟ್ ನಂಬರ್ ಆಫ್ ಫ್ಯಾಕಲ್ಟಿ ವಿತ್ ಎಕ್ಸ್ಪೀರಿಯನ್ಸ್ more than 3 years, number of faculties with experience more than 3 years, number of faculty with PhD, number of faculty with UGC, NET, SLET, MPhil ಕ್ಲಿಯರೆನ್ಸ್ ಮಾಡಿರೋಂಥದ್ದು ಎಷ್ಟು ಜನ ಅನ್ನೋದು ತಿಳಿಸ್ಬೇಕಾಗುತ್ತೆ. ಕ್ವಾಲಿಫೈಡ್ ಫಿಸಿಕಲ್ ಎಜುಕೇಷನ್ ಇನ್ಸ್ಟ್ರಕ್ಟರ್, ಕ್ವಾಲಿಫೈಡ್ ಲೈಬ್ರರಿಯನ್, ಪ್ರೀವಿಯಸ್ ಲೋಕಲ್ ಎನ್ಕ್ವೈರಿ ಕಮಿಟಿ ಅಬ್ಸರ್ವೇಷನ್ ಆ್ಯಂಡ್ ಕಾಂಪ್ಲಿಯನ್ಸ್ ದೇರ್ ಆಫ್, ಅದು ಲೆಟ್ರ್ ಏನಿದೆ ಪ್ರೀವಿಯಸ್ದು ಅದನ್ನು ನೀವು ಇರಬೇಕಾಗುತ್ತೆ. ಇಂಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಸೆಲ್ ಬಗ್ಗೆ ಹೇಳಬೇಕಾಗುತ್ತೆ. 55th ಪಾಯಿಂಟ್ ರೆಕಗ್ನಿಷನ್ ಆಫ್ ದಿ ಕಾಲೇಜ್ ಅಂಡರ್ ಸೆಕ್ಷನ್ 2F ಆ್ಯಂಡ್ 12B ಆಫ್ ದಿ UGC ಆ್ಯಕ್ಟ್. 56th ಪಾಯಿಂಟ್ NCC ಯೂನಿಟ್ಸ್ ಇಫ್ ಅಪ್ಲಿಕೇಬಲ್. 57th ಪಾಯಿಂಟು NSS ಯೂನಿಟ್ಸ್ ಬಗ್ಗೆ ಹೇಳಬೇಕಾಗುತ್ತೆ. 58 ಪಾಯಿಂಟ್ ಪೇಮೆಂಟ್ ಆಫ್ UGC pay scale to faculty. 59 point student mentoring. 60th human rights protection cell. 61 point student personal counseling cell. Pass percentage during the previous academic year, university rank during the previous academic year, percentage of student with distinction class, percentage of student with first class, number of student placed in the campus recruitment during the previous academic year. ಇಲ್ಲಿಗೆ ಪಾರ್ಟ್ ಬಿ ಕಂಪ್ಲೀಟ್ ಆದಂಗಾಯಿತು. ಸೊ ಇಷ್ಟು ಪಾಯಿಂಟನ್ನು ನೀವು ಒಂದು ಪಾಯಿಂಟಿಂದ ಹಿಡಿದು 66 ಪಾಯಿಂಟನ್ನು ನೀವು ಪಾರ್ಟ್ ಬಿನಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದು ರಿಪೀಟ್ ಮಾಡೋಕ್ಕೆ ಹೋದರೆ ತುಂಬ ಸಮಯ ತಗೊಳುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಪ್ರತಿಯೊಂದು ಪಾಯಿಂಟನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸೊ ಅಫಿಲಿಯೇಷನ್ ಟೈಮ್ನಲ್ಲಿ ಈ ಎಲ್ಲ ದಾಖಲೆಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆದರೆ LIC ಇನ್ಸ್ಪೆಕ್ಷನ್ ಬಂದಾಗ ನಿಮಗೆ ಯಾವುದೇ ಗೊಂದಲ ಇಲ್ಲದೆ ಸೊ ನಿಮ್ಮ ಎಲ್ಲ ದಾಖಲೆಗಳನ್ನು ಸಂಪೂರ್ಣ ಮಾಡಿದಂಗಾಗುತ್ತೆ. ಸೊ LIC ಇನ್ಸ್ಪೆಕ್ಷನ್ನು ಸಂಪೂರ್ಣ ಆಗುತ್ತೆ. ಸೊ ಪಾರ್ಟ್ ಸಿನ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ನನ್ನ ಹೆಸರು ಸುರೇಶ್ ಮುದುಗಲ್ ಅಂತೇಳಿ, ಮುದುಗಲ್ ಚಾನಲ್ ಅಂತ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾಯಿರಿ. ಧನ್ಯವಾದಗಳು. ಇಷ್ಟ ಆದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.